ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಮತ್ತು ಮಾಧ್ಯಮಗೋಷ್ಠಿಗೆ ಬಂದಿರತಕ್ಕಂಥ ಈ ಮಾಧ್ಯಮಗೋಷ್ಠಿಯ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರಿಗೆ ಸ್ವಾಗತ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಆದಂಥ ನಮ್ಮ ಲೋಕೇಶ್ ಗೌಡರಿಗೆ ಸ್ವಾಗತ. ಮತ್ತು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಆನೇಕಲ್ ವಿಭಾಗದ ಕಾರ್ಯಕರ್ತರು ಬಂದಿದ್ದಾರೆ. ಮತ್ತು ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಬಂದರೆ ಎಲ್ಲರಿಗೂ ಸ್ವಾಗತ. ಮೇಕೆದಾಟು ವಿಚಾರವಾಗಿ ಮತ್ತು ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಹೊತ್ತು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಮುಖಾಂತರ ಮುಂದೆ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕು ಅಂತೇಳಿ ನಾವು ವಾಟಾಳ್ ನಾಗರಾಜ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತೇನು ಮೇಕೆದಾಟು ಸಮಸ್ಯೆ ನಡೆದಿದೆ ದಶಕಗಳಿಂದ, ಅಲ್ಲಿ ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಮತ್ತು ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೇಕೆದಾಟು ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿ ಅಲ್ಲಿ ಮೇಕೆದಾಟು ಇದೇ ಸ್ಥಳದಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಅಡಿಗಲ್ಲನ್ನು ಹಾಕಿದ್ದು ಸನ್ಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬ್. ತದನಂತರ ಅನೇಕ ರಾಜಕೀಯ ಪಕ್ಷಗಳು ಹೋರಾಟಗಳನ್ನು ಮಾಡಿದ್ರು, ಸುಮ್ಮನಾಗ್ಬಿಟ್ರು. ಇವತ್ತು ತಮಿಳುನಾಡಿನ ಅನೇಕ ಸರ್ಕಾರಗಳು ಬಂದವು, ಮೇಕೆದಾಟು ವಿಚಾರದಲ್ಲಿ ನಮಗೆ ತೊಂದರೆಗಳನ್ನು ಕೊಟ್ಕೊಂಡೇ ಬಂದರು. ಅಲ್ಲಿ ಅಣೆಕಟ್ಟು ಕಟ್ಟುವ ವಿಚಾರದಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ದಶಕಗಳಿಂದ 2-3 ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವಿಚಾರಕ್ಕಾಗಿ ನಾವು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನು ವಿರೋಧ ಮಾಡಿಕೊಂಡೇ ಇಲ್ಲಿವರೆಗೂ ಕೂಡ ತಮಿಳುನಾಡವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ. ಈಗ ಮೊನ್ನೆ ತಾನೇ ಹೊಸದಾಗಿ ಅಧಿಕಾರ ಹಿಡಿದಿರ್ತಕ್ಕಂಥ ತಮಿಳುನಾಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಜೋಸೆಫ್ ವಿಜಯ್ ಅವರು ಮೇಕೆದಾಟು ವಿಚಾರದಲ್ಲಿ ತಕರಾರನ್ನು ಎತ್ತಿದ್ದಾರೆ. ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಮತ್ತು ಮೊನ್ನೆ ಕಾಂಗ್ರೆಸ್ನ ಅಧ್ಯಕ್ಷ ಹೊಸದಾಗಿ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಕೆದಾಟಲ್ಲಿ ಒಂದು ಇಟ್ಟಿಗೆಯನ್ನು ಕೂಡ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರು ಮಾತ್ರ ಚೆನ್ನಾಗಿರಬೇಕು, ನಾವು ಏನಾದರೂ ಆದರೂ ಪರವಾಗಿಲ್ಲ ಅನ್ನೋ ಒಂದು ಉದ್ದೇಶ ಅವರು. ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದ ನಮಗೆ ರಾಮನಗರ ಇರ್ಬೋದು, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮದು ಎಂಥ ಮನಸ್ಥಿತಿಗಳಿದೆ ನಮ್ಮ ರಾಜಕಾರಣಿಗಳಿಗೆ ಅಂತ ಹೇಳಿದ್ರೆ, ಇವತ್ತು ಬೆಂಗಳೂರಿನ 198 ವಾರ್ಡ್ಗಳಲ್ಲೂ ಕೂಡ ಕುಡಿಯೋದಕ್ಕೆ ನೀರು ಸರಬರಾಜು ಮಾಡೋದಕ್ಕೆ ನೀರೇ ಇಲ್ಲ. ಆದರೆ ಇನ್ನೊಂದು ನಗರವನ್ನು ಏನೋ ಬಿಡದಿ ಟೌನ್ಶಿಪ್ಪನ್ನು ಮಾಡೋದ್ರ ಮುಖಾಂತರ ಅಲ್ಲಿ 10,000 ಎಕರೆಯನ್ನು ಅಭಿವೃದ್ಧಿ ಮಾಡಿ ಅಲ್ಲೇನೋ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೇ ನೀರು ಕೊಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಎಲ್ಲಿಂದ ನೀರು ತಂದು ಕೊಡ್ತಾರೆ? ಈಗ ಮೇಕೆದಾಟು ವಿಚಾರ ಬಂದಾಗ ನಾವು ಬೆಂಗಳೂರಿಗೆ ನೀರು ಕೊಡೋದಕ್ಕೆ, ರಾಮನಗರಕ್ಕೆ, ಬೆಂಗಳೂರಿಗೆ ನೀರು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ಪಲ್ಲಿ ಯಾವ ಥರದ ನೀರನ್ನು ಕೊಡ್ತಾರೋ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಇದನ್ನು ಪ್ರಬಲವಾಗಿ ಇಡೀ ರಾಜ್ಯ ಪ್ರಬಲವಾಗಿ ವಿರೋಧ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ KDB ಹೆಸರಲ್ಲಿ, KHB ಹೆಸರಲ್ಲಿ ಸಾವಿರಾರು ಎಕರೆ ಫಲವತ್ತಾದಂಥ ರೈತರ ಭೂಮಿಯನ್ನು ಕಸಿದುಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗಳು, ಒಂದು ದೌರ್ಜನ್ಯ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ದೌರ್ಜನ್ಯದ ಮುಖಾಂತರ ಇವತ್ತು ರೈತರ ಭೂಮಿಗಳನ್ನು ಕಬಳಿಸ್ತಾ ಇರ್ತಕ್ಕಂಥದ್ದನ್ನು ಬಹುಶಃ ಇದು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನು ಸರ್ಕಾರ ಮಾಡ್ತಾಯಿದೆ. ಇದರ ವಿಶೇಷವಾಗಿ ಆನೇಕಲ್ ತಾಲೂಕು ಏನು ಅಂದೇನಹಳ್ಳಿ ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಎಮರೆ ಪಂಚಾಯತಿ ಇರ್ಬೋದು, ಮುತ್ತನಲ್ಲೂರು ಪಂಚಾಯತಿ ಇರ್ಬೋದು, ಈ ಭಾಗದಲ್ಲಿ ಸುಮಾರು 3,000 ಎಕರೆ ಭೂಮಿಯನ್ನು, ಫಲವತ್ತಾದ ಹೂವನ್ನು ಬೆಳೀತಾ ಇದ್ದಂಥದ್ದು, ರಾಗಿಯನ್ನು ಬೆಳೀತಾ ಇದ್ದಂಥ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಖಂಡನೀಯ. ಮೊನ್ನೆ ಅದರ ವಿರುದ್ಧ ಒಂದು ಹೋರಾಟವನ್ನು ನಮ್ಮ ಆನೇಕಲ್ ತಾಲೂಕು ರೈತ ಹೋರಾಟಗಾರರು ಎತ್ಕೊಂಡು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು ಮಾಡಿದಂಥ ದೌರ್ಜನ್ಯನ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಖಂಡಿಸ್ತಾ ಇದ್ದೀವಿ.
ನಾವು ಯಾವ ರಾಜ್ಯದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ ಅನ್ನೋ ಒಂದು ಸಂಶಯ ನಮಗೆ ಮೂಡಿದೆ. ನಮಗೆ ಅನ್ನ ಕೊಡ್ತಕ್ಕಂಥ ರೈತರ ಬೆನ್ನೆಲುಬನ್ನು ಮುರಿದು ಅವ್ರ ಮೇಲೆ ನೀವು ಸರ್ಕಾರವನ್ನು ನಡೆಸ್ತೀರಿ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಇದು ಅವಮಾನೀಯವಾದಂಥ ವಿಚಾರ ಇದು. ಇದನ್ನು ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ ಖಂಡನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆ ರೈತರ ಬೆನ್ನೆಲುಬನ್ನು ಮುರಿಯತಕ್ಕಂಥ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಸರ್ಕಾರ ನಡೆಸ್ತೀರಿ. ಮತ್ತು ನಿಜವಾಗ್ಲೂ ಪೊಲೀಸರು ಕೂಡ ಅನ್ನ ಕೊಡ್ತಕ್ಕಂಥವ್ರು ರೈತರು, ಅನ್ನದಾತರು, ಅವ್ರ ಮೇಲೆ ಆ ರೀತಿಯಾದಂಥ ದೌರ್ಜನ್ಯ, ವಿಶೇಷವಾಗಿ ನಮ್ಮ ದೇವರಾಜ್ ರೆಡ್ಡಿ ಅಂತೇಳಿ ಅವ್ರಿಗೆ ಬೆನ್ನೆಲುಬೆಲ್ಲ ಮುರಿದೋಗಿದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪೊಲೀಸರ ಹೊಡೆತದಿಂದ. ಅವರು ಜಯದೇವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಮೊನ್ನೆ ಬಿಡುಗಡೆ ಆಗಿದ್ದಾರೆ. ಈ ರೀತಿಯಾದಂಥ ದೌರ್ಜನ್ಯ ದಬ್ಬಾಳಿಕೆಯನ್ನು ಪೊಲೀಸರನ್ನ ಬಿಟ್ಟು ನಡೆಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಖಂಡನೀಯ. ಅದಕ್ಕೂ ಕೂಡ ತಕ್ಕ ಉತ್ತರವನ್ನು ಕಲಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲಿದೆ. ಹಾಗಾಗಿ ಇವತ್ತು ಮೇಕೆದಾಟು ಇರ್ಬೋದು, ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ಭಾಷೆ ವಿಚಾರ ಇರ್ಬೋದು, ಇವು ಎಲ್ಲದರ ವಿಚಾರವಾಗಿ ಕೂಡ ನಾವು ಒಂದು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠವಾದಂಥ ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಅವರು ಹೇಳ್ತಾರೆ. ಅವರ ಮಾರ್ಗಸೂಚಿಯಂತೆ ನಾವೆಲ್ಲರೂ ಕೂಡ ಕನ್ನಡ ಒಕ್ಕೂಟ ಮತ್ತು ಕನ್ನಡ ಜಾಗೃತಿ ವೇದಿಕೆ ಅವ್ರ ಜೊತೆ ಕೈ ಜೋಡಿಸುತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಆದಂಥ ನಮ್ಮ ಲೋಕೇಶ್ ಗೌಡರು ಒಂದೆರಡು ಮಾತು ಮಾತಾಡ್ತಾರೆ. ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ತಂದೆ ಸಮಾನರಾದಂಥ ವಾಟಾಳ್ ಸಾಹೇಬ್ರೆ, ತಾಲೂಕಿನ ಹಿರಿಯ ಹೋರಾಟಗಾರರಾದ ಮಂಜುನಾಥ್ ದೇವಣ್ಣವರ, ಏನು ಮೇಕೆದಾಟು ಯೋಜನೆ ಅಣೆಕಟ್ಟು ಜಾರಿ ಆಗಲೇಬೇಕು. ಯಾವುದೇ ಸರ್ಕಾರ ಬಂದ್ರೂ ನಮ್ಮ ಕರ್ನಾಟಕಕ್ಕೆ ಮಾಡ್ತಿರೋ ಅನ್ಯಾಯ, ಮಲತಾಯಿ ಧೋರಣೆ ಇದನ್ನು ಬಿಡಬೇಕು. ಈ ಸರ್ಕಾರ ಗಟ್ಟಿಯಾಗಿ ನಿಲ್ಲಬೇಕು. ಏನು ಮೇಕೆದಾಟು ಯೋಜನೆಗೆ ನೀವು ಮೇಕೆದಾಟಿಂದ ಬೆಂಗಳೂರು ಗಂಟ ಪಾದಯಾತ್ರೆ ಮಾಡಿದ್ದೀರಿ, ಅದನ್ನು ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದೆ, ಏನು ಇವತ್ತು ತಮಿಳುನಾಡು ಸರ್ಕಾರ ಖ್ಯಾತೆ ತೆಗಿತಾ ಇದೆ, ಅದಕ್ಕೆ ಕೇಂದ್ರ ಸರ್ಕಾರ ಮಣಿಯದೆ ಪರ್ಮಿಷನನ್ನು ಕೊಟ್ಟು ಸುಗಮ ರೀತಿಯಲ್ಲಿ ಮೇಕೆದಾಟು ನಡಿಬೇಕು. ಇಲ್ಲದೆ ಹೋದರೆ ನಮ್ಮ ವಾಟಾಳ್ ಸಾಹೇಬ್ರ ನೇತೃತ್ವದಲ್ಲಿ ಆಗೋ ಹೋರಾಟ ಅನಾಹುತಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಣೆಯಾಗಬೇಕಾಗ್ತದೆ. ಏನು ಮೇಕೆದಾಟು ಯೋಜನೆಗೆ ಸಂಪೂರ್ಣವಾಗಿ ಏನು ನೀವು ರೂಪುರೇಷೆ ಮಾಡಿದ್ದೀರಾ, ನೀವು ಸಿದ್ಧತೆ ಮಾಡಿದ್ದೀರಾ, ಅದನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು. ಮೇಕೆದಾಟು ನಮ್ಮ ಕರ್ನಾಟಕಕ್ಕೆ ಆಗಲೇಬೇಕು. ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಪ್ರಧಾನಮಂತ್ರಿಗಳು ಅದಕ್ಕೆ ಜಾರಿ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು. ಇಲ್ಲದೆ ಹೋದರೆ ಆಗ ಅನಾಹುತಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಣೆಯಬೇಕಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಇವತ್ತು ಆಕಸ್ಮಿಕವಾಗಿ ಬಹಳ ವರ್ಷದಿಂದ ಇಲ್ಲಿ ಪತ್ರಿಕಾ ಸಭೆ ಕರೆದಿರಲಿಲ್ಲ. ನಮ್ಮ ಸನಾವುಲ್ಲಾ ಒಬ್ಬ ಅದ್ಭುತವಾದಂಥ ಹೋರಾಟಗಾರ, ಸುಮಾರು ಸಾವಿರಾರು ಹೋರಾಟದಲ್ಲಿ ಭಾಗವಹಿಸಿದ್ದಂಥ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ. ಕನ್ನಡದ ಬಗ್ಗೆ ಅವರಿಗಿದ್ದಂಥ ಅಪಾರವಾದಂಥ ಗೌರವ, ಪ್ರೀತಿ, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಭಾಳ ಪ್ರೀತಿಯಿಂದ ಕೆಲಸ ಮಾಡಿದವರು. ಆಕಸ್ಮಿಕವಾಗಿ ಅವರ ಸಾವು ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರಂತೆ ಮತ್ತೊಬ್ಬರನ್ನ ತುಂಬತಕ್ಕಂಥದ್ದೇ ನಮಗೀಗ ದೊಡ್ಡ ಸವಾಲಾಗಿದೆ. ಆ ದೃಷ್ಟಿಯಿಂದ ಇವತ್ತು ಅವ್ರ ಮನೆಗೂ ಹೋಗಿ ಅವ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಬರ್ತೀನಿ ನಾನು. ಮತ್ತು ಇಲ್ಲಿ ಪುರಸಭೆನೋ ಏನಿದೆಯೋ ಗೊತ್ತಿಲ್ಲ, ಇಲ್ಲಿ ಊರಲ್ಲಿ ಪುರಸಭೆಯವರು ಇಡೀ ಊರಲ್ಲಿ ಎಲ್ಲಾದರೂ ಒಂದು ಕಡೆ ಯಾವುದಾದ್ರು ರಸ್ತೆಗೆ ಸನಾವುಲ್ಲಾ ಹೆಸರನ್ನ ಇಡಬೇಕು.
ನಾನು ಅವ್ರಿಗೆ ಇಷ್ಟರಲ್ಲೇ ಪತ್ರವನ್ನು ಬರಿತೇನೆ ಮತ್ತು ಆ ತಹಶೀಲ್ದಾರ್ರಿಗೂ ಬರಿತೇನೆ, ಆ ಮುನ್ಸಿಪಲ್ ಕಮಿಷನರ್ಗೂ ಬರಿತೇನೆ ಮತ್ತು ಸರ್ಕಾರಕ್ಕೂ ಬರಿತೇನೆ. ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ಭಾಳ ಹಸನ್ಮುಖಿ, ನಗನಗ್ತಾ ಖುಷಿಯಾಗಿದ್ದಂಥ ವ್ಯಕ್ತಿ ಸಡನ್ನಾಗಿ ಹೋದ ಅಂದ ತಕ್ಷಣ ನಮಗೆ ನಿಜಕ್ಕೂ ಭಾಳ ನೋವಾಯಿತು. ನಾನು ಆವತ್ತು ಬಂದಿದ್ದೆ ಅವ್ರನ್ನ ನೋಡೋದಕ್ಕೆ. ಭಾಳ ಅತ್ಯಂತ ಗಂಭೀರವಾಗಿ ಅದನ್ನು, ಆ ನೋವನ್ನು ನಾವು ಸಹಿಸ್ಕೊತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಈಗ ಏನು ಸುಮಾರು ಈ ಆನೆಕಲ್ಲು ಸಂಬಂಧ ಒಂದು 50 ವರ್ಷದ ಮೇಲೆ ಸಂಬಂಧ. ಹಿಂದೆ ಅನೇಕ ಜನ ಕನ್ನಡ ಚಳುವಳಿಗಾರರು ಭಾಳ ಜನ ಇದ್ದರು, ಭಾಳ ಹಿಂದೆ. ಮತ್ತು ಸುತ್ತಮುತ್ತ ಕನ್ನಡದ ವಾತಾವರಣ ಪೂರ ಇತ್ತು. ಇವತ್ತೇನು ಆನೆಕಲ್ಲು ಇದೆಯೋ ಇಲ್ಲವೋ ಅನ್ನೋ ರೀತಿ ಆಗೋಗಿದೆ. ಸುತ್ತ ಅದೇನು ಕಾರ್ಖಾನೆಗಳು ಬಂದಿದೆ ಅಂತ ಹೇಳಿದ್ರೆ, ಯಾವ ಕಾರ್ಖಾನೆಯಲ್ಲೂ ಕನ್ನಡಿಗರಿಗೆ ಪ್ರವೇಶ ಇಲ್ಲ. ಕನ್ನಡಿಗರು ಕರ್ನಾಟಕದಲ್ಲಿ ಎಷ್ಟು ಕಾರ್ಖಾನೆಗಳು ಈ ಆನೆಕಲ್ಲು ಒಂದೇ ಅಲ್ಲ, ಇಡೀ ರಾಜ್ಯ. ಈಗ ಸದ್ಯಕ್ಕೆ ನಾವು ಆನೆಕಲ್ಲು ಬಂದಿರೋದ್ರಿಂದ ಆನೆಕಲ್ ಸುತ್ತ ಎಷ್ಟು ಕಾರ್ಖಾನೆಗಳಿದೆ, ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಸರ್ಕಾರ ಅವ್ರಿಗೇನೂ ಬೇಕಾಗಿಲ್ಲ. ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಸರ್ಕಾರಕ್ಕೆ ಬೇಕೇ ಆಗಿಲ್ಲ. ಸರ್ಕಾರಕ್ಕೆ ಬೇಕಾಗಿಲ್ಲ, ಆ ಕ್ಷೇತ್ರದ ಶಾಸಕರಿಗೆ ಬೇಕಾಗಿಲ್ಲ, ಆ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರುಗಳಿಗೆ ಬೇಕಾಗಿಲ್ಲ. ಏನೋ ಒಂದು ರೀತಿ ಇವರು ಅವರೆಲ್ಲ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಕಾರ್ಖಾನೆಗಳು ನಡೀತವೆ ಅನ್ನೋಂಗೆ ಆಗೋಗಿದೆ, ಗೊತ್ತಾಯ್ತಾ? ಇನ್ನು ಕಾರ್ಖಾನೆಗಳಿಗೆ ಉಳಿದಿರೋದು ಒಂದೇ ಮಾರ್ಗ ಅಂದರೆ ನುಗ್ತಕ್ಕಂಥದ್ದು. ಈಗ ನಮ್ಮ ಪೊಲೀಸ್ ಎಲ್ಲ ಅವ್ರ ಕಾರ್ಖಾನೆಗಳಿಗೆ ರಕ್ಷಣೆ. ಮತ್ತು ನಮ್ಮಲ್ಲಿ ಕಾರ್ಮಿಕ ಇಲಾಖೆ ಇದೆ, ಅವ್ರು ಏನಂದ್ರೆ ಏನಿಲ್ಲ, ಕನ್ನಡದವ್ರು ಏನಾಗಿದೆ ಅಂತೇಳಿ ಏನು ಕೇಳೋರಿಲ್ಲ. ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಆಗಿದೆ. ಇಡೀ ರಾಜ್ಯದಲ್ಲಿ ಆಗಿ ಹೊರಗಡೆಯಿಂದ ಸುಮಾರು 2.5-3 ಕೋಟಿ ಜನ ಬಂದಿದ್ದಾರೆ. 1-2 ಅಲ್ಲ, 2.5-3 ಕೋಟಿ ಜನ ಹೊರಗಡೆಯಿಂದ ಬಂದಿದ್ದಾರೆ. ಬಿಹಾರಿನಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಕಡೆ ಬಂದಿದ್ದು, ತಮಿಳುನಾಡು ಎಲ್ಲ ಕಡೆ ಬಂದಿದ್ದಾರೆ. ಇಷ್ಟು ಕರ್ನಾಟಕದಲ್ಲಿ ಬಂದಿರೋಷ್ಟು ಯಾವ ರಾಜ್ಯಕ್ಕೂ ಎಲ್ಲೂ ನಮ್ಮ ಕನ್ನಡದವರು ಹೋಗಿಲ್ಲ. ಕನ್ನಡದವರು ನಮ್ಮಲ್ಲೇ ಇದ್ದಾರೆ, ನಮ್ಮ ಬಿಟ್ಟು ಹೋಗಿಲ್ಲ. ಎಲ್ಲೋ ಶೇಕಡ 1 ಭಾಗ ವಿದೇಶ ಅಲ್ಲಿ ಇಲ್ಲಿ ಇದ್ದಾರೆ. ಅದು ಬಿಟ್ಟರೆ ಒಂದು ರಾಜ್ಯಕ್ಕೆ ಬೇರೆ ರಾಜ್ಯದ ಜನ ಬಂದು ಕುಳಿತಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದು ಪರಿಸ್ಥಿತಿ. ಇದನ್ನು ವಿರುದ್ಧ ಕನ್ನಡ ಪರ ಸಂಘಟನೆಗಳು ಬಿಟ್ಟರೆ ಬೇರೆ ಯಾರೂ ಅವರಿಗೆ ಮಾಡೋದಕ್ಕೆ ಅವರಿಗೆ ಇಚ್ಛೆ ಇಲ್ಲ. ಮಾಡಬೇಕಾಗುತ್ತೆ. ನಾವು ಒಂದು ಅಗಾಧವಾದಂಥ ಕನ್ನಡಿಗರಿಗೆ ಉದ್ಯೋಗ ಅಂಥೇಳಿ ಅಗಾಧವಾದಂಥ ಚಳುವಳಿ ನಡೆದಿರಬಾರ್ದು ಅಂತ ಚಳುವಳಿ. ಇಡೀ ಕಾರ್ಖಾನೆಗಳೆಲ್ಲ ಮುಚ್ಚಬೇಕು, ಹೋರಾಟ ಆಗಬೇಕು, ಸಾವಿರಾರು ಜನ ಜೈಲಿಗೆ ಹೋಗಬೇಕು. ಇದಕ್ಕೆ ಒಂದು ಅದ್ಭುತವಾದಂಥ ಚಿಂತನೆ ನಡಿಬೇಕಾಗಿದೆ. ಇಲ್ಲದೇ ಕನ್ನಡಿಗರು ಕರ್ನಾಟಕದಲ್ಲಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಈಗ ತಮಿಳುನಾಡು ಅವರು ಮೊದಲಿಂದಲೂ ಇವತ್ತಲ್ಲ, ಸುಮಾರು ಕರುಣಾನಿಧಿಯವರು ಅವರಿಂದಲಿಂದಲೂ ಒಂದು ಸಾರಿ ಆದರೂ ನಮ್ಮನ್ನು ಬಿಟ್ಕೊಡ್ಲಿಲ್ಲ. ಸ್ವಲ್ಪ ಕರುಣಾನಿಧಿ ಇದ್ದಾಗ ಅದು ಮಾತುಕತೆಯಲ್ಲಿ ಆಗ್ತಾಯಿತ್ತು. ಕರುಣಾನಿಧಿ ಇಲ್ಲಿ ಬರೋರು ಮಾತುಕತೆ ಆಡಿ ಮಾತುಕತೆ ನಿಲ್ತಿತ್ತು. ಯಾವಾಗ ಇದು ಸಮಿತಿ ರಚನೆ ಆಯಿತು ಆವಾಗ ಇನ್ನೂ ಅವರಿಗೆ ಹಕ್ಕು ಅನ್ನೋ ಥರ ಬಂದ್ಬಿಡ್ತು. ಬಂದೀಗ ಏನಾಗಿದೆ ಅವ್ರದ್ದು? ಸತ್ರು ಅಳ್ತಾರೆ, ನಗ್ತಾ ಇದ್ರು ಅಳ್ತಾರೆ. ತಮಿಳ್ನಾಡಿನವರು ಸತ್ರು ಅಳ್ತಾರೆ, ನಗ್ತಾ ಇದ್ರು ಅಳ್ತಾರೆ.
ನನಗೆ ಅರ್ಥ ಆಗಲಿಲ್ಲ. ಈ ಮಳೆಗಾಲದಲ್ಲಿ ಒಂದು ನೀರು ಹೋಯ್ತು ತಮಿಳ್ನಾಡಿಗೆ. ನಮ್ಮ ಈಗಿನ ಮುಖ್ಯಮಂತ್ರಿಯವರೇ ಧಾರಾಳವಾಗಿ ಬಿಟ್ಟರು ನೀರು, ಹೋಗ್ಲಿ ನೀರು ಅಂತ. ಭಾರಿ ಚಿಕ್ಕಾಪಟ್ಟೆ ನೀರು ಹೋಯ್ತು. ಅದನ್ನು ಲೆಕ್ಕನೇ ಹಾಕೊಳ್ಳೋದಿಲ್ಲ ಇವರು ಡ್ಯಾಮ್ಗೆ ಎಷ್ಟು ಹೋಯ್ತು, ಎಷ್ಟು ಬಂತು, ಹೇಗೆ ಅಂಥೇಳಿ ಲೆಕ್ಕ ಹಾಕೊಳ್ಬೇಕಾಗಿತ್ತು. ತಮಿಳ್ನಾಡಿನವರು ಮೊದಲಿಂದಲೂ ಅವರಿಗೆ ಪ್ರಾಮಾಣಿಕತೆ ಬೇಕಾಗಿಲ್ಲ, ಸ್ನೇಹ ಬೇಕಾಗಿಲ್ಲ. ನಮ್ಮಲ್ಲೂ ಏನಾಗಿದೆ, ಸಡನ್ನಾಗಿ ಕಾಂಗ್ರೆಸ್ನವರು DMK ಬಿಟ್ಟು ಈ ಕಡೆ ತಮಿಳ್ನಾಡು ಮುಖ್ಯಮಂತ್ರಿ ವಿಜಯ್ ಅವ್ರ ಪಾರ್ಟಿಗೆ ಬಂದೇ ಬಿಟ್ರು. ಅತ್ತಗೆ ಬಂದು 50 ವರ್ಷ BJP ಇದು DMK ಜೊತೆಲಿ ಇದ್ದಂಥವರು, ಕರುಣಾನಿಧಿ ಕಾಲದಲ್ಲಿ ಬಂದಂಥವರು, ಕರುಣಾನಿಧಿ ಅವರಿಗೆ ರಕ್ಷಣೆ ಕೊಟ್ಟು ತಮಿಳ್ನಾಡು ಇದು ಮಾಡಿದವರು ಸಡನ್ನಾಗಿ ಇಲ್ಲಿ ಬಂದ್ಬಿಟ್ರು. ಬಂದು ಈಗ ಇಲ್ಲಿ ಸೇರಿದ್ದಾರೆ. ಅವ್ರು ಸೇರಿರೋದ್ರಿಂದ ಕರ್ನಾಟಕದ ಕಾಂಗ್ರೆಸ್ನವ್ರಿಗೂ ಅವ್ರಿಗೂ ಸಂಬಂಧ ಆಯಿತು. ಆದರೆ ಮೊನ್ನೆ ಒಬ್ಬ ಕಾಂಗ್ರೆಸ್ನವ್ರು ಹೇಳ್ತಾರೆ, ಒಂದು ಇಟ್ಟಿಗೆ ಅಲ್ಲಿಡೋಕ್ಕಾಗೋದಿಲ್ಲ, ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ, ವಿಜಯ್ ಸಿನಿಮಾ ನಟ, ಇದು ಸಿನಿಮಾ ಅಂತ ತಿಳ್ಕೊಂಬಿಟ್ರು ಅವರು. ಗೆದ್ಬಿಟ್ರು. ಗೆಲ್ಲೋದಕ್ಕೆ ಅದೇನು, ಅದು ಯಾವ ಥರ, ಯಾವ ತ್ಯಾಗ, ಬಲಿದಾನ, ದುಡಿಮೆ, ಹೋರಾಟ, ಜನಪರ ಏನೂ ಇಲ್ಲ. ಸಿನಿಮಾದಲ್ಲಿ ಕೂಗಾಡೋದು, ಸಿನಿಮಾದ ಜನಪದ ಜನ 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 ಸಿನಿಮಾದಲ್ಲಿ ಒಂಥರ ಸ್ಟೈಲು, ಫೈಟು, ಇದರಲ್ಲಿ ನಮ್ಮ ಜನ ಸಿನಿಮಾನೇ ನಿಜ ಅಂತ ತಿಳ್ಕೊಂಬಿಟ್ಟಿದ್ದಾರೆ ನಮ್ಮ ಜನ. ಇದು ಸಿನಿಮಾದಲ್ಲಿ ಮಾಡ್ದಂಗೆ ಇಲ್ವೋ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ಆ ಪ್ರಮಾಣ ವಚನ ಮಾಡುತ್ತವಳಿಂದ ಇಲ್ಲಿವರೆಗೂ ಬರೀ ಸಿನಿಮಾ ಡೈಲಾಗು, ಸಿನಿಮಾ ಆ್ಯಕ್ಷನ್ನು ಇದರಲ್ಲೇ ನಡೀತಾ ಇದೆ. ತಮಿಳ್ನಾಡು ಈಗ ಸಿನಿಮಾದಲ್ಲಿ ನಡೀತಾ ಇದೆ. ತಮಿಳ್ನಾಡು ನಿಜವಾಗಿ ನಡೆಯೋ ಬದಲು ಸಿನಿಮಾದಲ್ಲಿ ನಡೀತಾ ಇದೆ. ಅದನ್ನು ಈಗ ಬಂದ ತಕ್ಷಣ ಅವರು ಏನೂ ಯೋಚನೆ ಮಾಡಿಲ್ಲ. ನಮಗೆ ಕಾವೇರಿ ನೀರು ಎಷ್ಟು ಬರಬೇಕು, ಎಷ್ಟು ಬರಬೇಕಾಗಿದೆ, ಸಮಿತಿಯವರೇ ಹೇಳ್ತಾರೆ ನೀರು ಬಿಡಬೇಡಿ, ಬಿಡೋಕ್ಕಾಗಲ್ಲ ಅಂತ, ನೀರಿಲ್ಲ ಅಂತ. ಸಂಪೂರ್ಣ KRS ಒಣಗೋಗಿದೆ, ಸಂಪೂರ್ಣ. ಸ್ವಲ್ಪ ದಿವಸ, ಇನ್ನೊಂದು 15 ದಿವಸ ಆದರೆ ಬೆಂಗಳೂರಿಗೂ ಕುಡಿಯೋ ನೀರಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಲ್ಲಿ ನಿಮ್ಮ ಪ್ರಭಾವ ಬೆಳೆಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಯಾಗಿ ಏನು ಮಾತಾಡಲಿಲ್ಲ ಅಂಥೇಳಿ ಅದಕ್ಕೋಸ್ಕರವಾಗಿ ಈ ವಿಜಯ್ ಕಾನೂನು ಬೇಡ, ಏನು ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಇಲ್ಲ ನಮಗೆ ಬೇಡಿ, ನೀವೇ ತೀರ್ಮಾನ ತಗೊಳ್ಳಿ ಅಂತ. ಇವರು ಹೇಳಿದ್ದಾರೆ, ಕಂಪ್ ಹೇಳಿದ್ದಾರೆ. ಯಾರ ಮಾತನ್ನು ಕೇಳಲ್ಲ ಅಂತೇಳಿ ಪ್ರಧಾನಮಂತ್ರಿಯವ್ರ ಹತ್ರಕ್ಕೆ ಹೋಗಿದ್ದಾರೆ, ನೀವು ನಮಗೆ ರಕ್ಷಣೆ ಕೊಡಿ ಅಂತ. ಅದೇನು ಕೊಡ್ತಾರೆ ಪ್ರಧಾನಮಂತ್ರಿಯವರು ರಕ್ಷಣೆನ? ಆ ದೃಷ್ಟಿಯಿಂದ ನಿಮಗೆ ಹೇಳೋದಾದರೆ, ನಾವು ಮೇಕೆದಾಟು ಬಗ್ಗೆ DK ಶಿವಕುಮಾರ್ ಬೀದಿಗಿಳಿಯೋಕ್ಕೂ ಮುಂಚೆ ವರ್ಷಗಟ್ಟಲೆಯಿಂದಲಿಂದ ಚಳವಳಿ ಮಾಡಿದ್ದೇವೆ. ಬರೀ ಒಂದೇ ಅಲ್ಲ, ನಾವಲ್ಲಿ ಹೋಗಿ ಫೌಂಡೇಶನ್ ಹಾಕ್ಬಿಡ್ತೀವಿ. ಇಟ್ಟಿಗೆಗಳು ತಗೊಂಡೋಗಿ ಸಿಮೆಂಟ್ ಹಾಕಿ ಅಲ್ಲೆಲ್ಲ ಒಂದು ಫೌಂಡೇಶನ್ ಹಾಕಿ ನಾವು ಮಾಡಿದ್ವಿ. ನಾವು ಮಾಡಿ ತೋರಿಸೋದಕ್ಕೆ ಭಾಳ ಒಳಗಡೆ, ಸಂಗಮದ ಹತ್ರ ಅಲ್ಲ, ತೀರ ಒಳಗಡೆ ಹೋಗಿ ಆ ಸ್ಥಳದಲ್ಲಿ ನಾವು ಹಾಕಿ ಬಂದಿದ್ದೀವಿ. ಇದು ಇವರು ತಕ್ಷಣ ಅದನ್ನು ಒಂದು ಇಟ್ಟಿಗೆ ತಗೊಂಡೋದ್ರೆ ಬಿಡಲ್ಲ ಅಂತ ನಾವು ಆಗಲೇ 106 ಇಟ್ಟಿಗೆ ತಗೊಂಡೋಗಿದ್ದು, ಸಿಮೆಂಟ್ ತಗೊಂಡೋಗಿದ್ದು, ಎಲ್ಲ ತಗೊಂಡೋಗಿ ಮಾಡಿ ಬಂದಿದ್ದೀವಿ. ಈಗ ಇದು ಕರ್ನಾಟಕ ಸರ್ಕಾರ ಒಂದು ಮ್ಯಾಜಿಕ್ ಮಾಡಿದ್ರು ಬರೋಕ್ಕೂ ಮುಂಚೆ, ಅವ್ರ ಚುನಾವಣೆಗೆ ಬರೋಕ್ಕೂ ಮುಂಚೆ. DKC ಮ್ಯಾಜಿಕ್, DK ಮ್ಯಾಜಿಕ್. ಅಲ್ಲಿಂದ ಪಾದಯಾತ್ರೆ, ಸಂಗಮದಿಂದ ಪಾದಯಾತ್ರೆ ಹೆಂಗೆ ಅದು? ನಾನು ಬಹಳ ಮಹಾತ್ಮ ಗಾಂಧೀಜಿಯವ್ರ ಪಾದಯಾತ್ರೆಯನ್ನು ಕೇಳಿದ್ದೀವಿ, ಜವಾಹರ್ಲಾಲ್ ನೆಹರು ಪಾದಯಾತ್ರೆ ಕೇಳಿದ್ದೀವಿ.
ಅದರಿಂದ ಬಂದಂಥ ಅನೇಕರು 60-70 ವರ್ಷದಿಂದ ಬಂದ ಪಾದಯಾತ್ರೆಗಳು ಇವೆಲ್ಲ ನಾವು ನೋಡಿದ್ದೇವೆ. ಈ ಥರ ಪಂಚತಾರ ಪಾದಯಾತ್ರೆ ನಾವು ನೋಡಿರಲಿಲ್ಲ. 10 ಕಿಲೋಮೀಟ್ರಿಗೂ ಅದ್ಭುತವಾದಂಥ ಊಟ ತಿಂಡಿ, ಮಲಗೋದಕ್ಕೆ ಹಾಸಿಗೆ ಎಲ್ಲ ಪ್ರತಿಯೊಂದು ತಿರುಗಿ ಎಲ್ಲ ನಡೆದು ಒಂದು 25 ದಿನಕ್ಕೆ ಬೆಂಗಳೂರು ಬಂದು ತಲುಪಿದ್ರು. ಆಯಿತು, ಹೋಗ್ಲಿ ಅದಕ್ಕೆ ಮಾಡಿದ್ರಿ ತಾನೇ. ನೀವೇನು ಮಾಡ್ತಾ ಇದ್ದೀರಿ ಈಗ? ನಾಟಕ ಆಡ್ತಾ ಇದ್ದೀರಲ್ವಾ? ನೀವು ಅಧಿಕಾರಕ್ಕೆ ಬಂದ್ರಿ, ಸಿದ್ದರಾಮಯ್ಯ ಬಂದರು, ಪಾದಯಾತ್ರೆ ಆದಮೇಲೆ 3 ವರ್ಷ ಸರ್ಕಾರ ಬಂತು, ಏನು ಇದ್ರ ಬಗ್ಗೆ ನಿಮಗೆ ಚಕಾರ ಎತ್ತಾ ಇಲ್ಲ. ಮತ್ತು ವಿರೋಧ ಪಕ್ಷದವರು ಅವರು ನಿಜವಾಗ್ಲೂ ನೋವಾಗುತ್ತೆ. ಯಾಕೆ ಆ ಥರ ಆದರೂ ಗೊತ್ತಿಲ್ಲ. ಸರಿಯಾದ ರೀತಿಯಲ್ಲಿ ಅವರಲ್ಲಿ ನಾಯಕತ್ವ ಇಲ್ಲ, ಯಾರತ್ತೂ ನಾಯಕತ್ವ ಇಲ್ಲ. ನಾನು ನೋಡ್ತಾ ಇದ್ದೀನಿ ಸಂಪೂರ್ಣ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸತ್ತೇ ಹೋಗಿದೆ. ಆಗೋದಿಲ್ಲ. ಅಶೋಕ್ ನನ್ನ ಪರಿಚಯನೇ ಆಗ್ತಾ ಇಲ್ಲ, ಅವ್ರ ಕೈಲಿ ಆಗ್ತಾ ಇಲ್ಲ. ಯಾವ ಮಟ್ಟದಲ್ಲಿ ಮಾಡಬೇಕಾಗ್ತೋ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಅವ್ರಿಗಿದೆ. ವಿರೋಧ ಪಕ್ಷ ಎಷ್ಟರ ಮಟ್ಟಿಗೆ ಇವತ್ತು ಅವರು ಜೋರಾಗಿರ್ಬೇಕಾಗಿತ್ತು. ಯಾವುದೋ ಕೆಲಸಕ್ಕೆ ಬಾರದ ಕಡಲೆಕಾಯಿ ವಿಚಾರಕ್ಕೆಲ್ಲ ಜಗಳ ಆಡ್ಕೊಂಡು ಕೂತಿದ್ದಾರೆ. ಅವರು ಆ ಮಟ್ಟದಲ್ಲಿ ಭದ್ರವಾಗಿ ಕೆಲಸ ಮಾಡಲಿಲ್ಲ ವಿರೋಧ ಪಕ್ಷಗಳು. ವಿರೋಧ ಪಕ್ಷ ಅಂದರೆ ನಾವೆಲ್ಲ ಇದ್ವಲ್ಲ, ವಿರೋಧ ಪಕ್ಷ ಏನದರ ಗಾಂಭೀರ್ಯ, ಅದರ ಹೋರಾಟ ಹೆಂಗಿತ್ತು. ಇವತ್ತದು ಏನು ಅಂದರೆ ಏನಿಲ್ಲ. ವಿಧಾನ ಪರಿಷತ್ತು ಸತ್ತೋಗಿದೆ, ಶಾಸನಸಭೆನೂ ಹೋಗಿದೆ. ಸರಿ, ಮಂತ್ರಿಮಂಡಲ ಇನ್ನೂ ರಚನೆನೇ ಆಗಿಲ್ಲ. ನಿಮ್ಗೆ ಹೇಳೋದಾದರೆ 13 ಜನ ಮಾಡಿದ್ದಾರೆ, ಇನ್ನೂ 34 ಜನ ಬೇಕು ಅವ್ರಿಗೆ. ಇನ್ನೂ 1 ತಿಂಗಳ ಮೇಲೆ 2 ದಿನ ಆಯಿತು, ರಚನೆ ಆಗಿಲ್ಲ. ಯಾಕೆ? ಕಾರಣ ಏನು? ಒಬ್ಬರನ್ನ ತೆಗೆದಾಕಿದ್ರಿ. ಇದೊಂಥರ ಈ ಸರ್ಕಾರಿ ಅಧಿಕಾರಿಗಳನ್ನ ತೆಗ್ತಾ ಇದ್ದೀರಿ. ತೆಗೆದು ಹೋಗಿ ನೀವು ಆ ಕಡೆ ನಾಳೆ ಬೆಳಗ್ಗೆ ಇವರು, ನಾಳೆ ಇದು ಪ್ರಜಾಪ್ರಭುತ್ವ ಅಲ್ಲ, ಇದೊಂಥರ ನಿರಂಕುಶ ಪ್ರಭುತ್ವ. ಯಾರನ್ನು ಬೇಕಾದ್ರೂ ನಾವು ನೇಮಕ ಮಾಡ್ತೀವಿ, ಯಾರನ್ನು ಬೇಕಾದ್ರೆ. ನಮ್ಮ ಇದಿರೋದೆಲ್ಲ ಹೈಕಮಾಂಡ್ ಡೆಲ್ಲಿ, BJP ಡೆಲ್ಲಿ, ಕಾಂಗ್ರೆಸ್ ಡೆಲ್ಲಿ. ಡೆಲ್ಲಿಯವರು ಏನು ಹೇಳ್ತಾರೆ ಹಂಗೆ ಇಳೀರಿ, ಹೋಗಿ. ಇದು ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವ ಅಂದಾಗ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ನೀವು ಸೆಲೆಕ್ಟ್ ಮಾಡಬೇಕು. ಈ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಮಂತ್ರಿಮಂಡಲ ನನ್ನ ಕೈಲಿಲ್ಲ, ಏನಿದ್ರು ಅವರು ಹೇಳಿದ ಮೇಲೆ ಕಂಪ್ಲೀಟ್ ಎಲ್ಲ ಅವ್ರ ಕೈಲಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಲಕ್ಷಣ, ಒಳ್ಳೆಯ ಸೂಚನೆ ಅಲ್ಲ. ನಾನು ನಿಮಗೆ ಹೇಳೋದಾದರೆ 1967ರಲ್ಲಿ ನನಗೆ ಆಗ 25 ವರ್ಷ, ಫಸ್ಟ್ ಅಸೆಂಬ್ಲಿ ಮೆಂಬರ್ ನಾವು. 1967 ನೀವ್ಯಾರು ಹುಟ್ಟಿರಲಿಲ್ಲ ಅವಾಗ. 67ರಲ್ಲಿ 73 ಬೆಂಗಳೂರು ಸಿಟಿಯಿಂದ ಗೆದ್ದಿದ್ದು. ನಿಮ್ಗೆ ಹೇಳ್ತೀನಿ, ಅವತ್ತ ಇದ್ದಂಥ ಜನ ನಿಜಲಿಂಗಪ್ಪನವರು, ಹನುಮಂತರು ಏನು ಭಾಳ ದೊಡ್ಡ ಅದ್ಭುತವಾದ ಜನ. ಬಟ್ ಇವತ್ತು ಆ ಮಟ್ಟದಲ್ಲಿ ಇಲ್ಲ, ಪ್ರಶ್ನೆ ಬೇರೆ. ಆ ದೃಷ್ಟಿಯಿಂದ ಇವತ್ತು ಒಂದು ಕಡೆ ರೈತರ ಗೋಳು, ಎಲ್ಲ ಕಡೆ ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಯಾಕೆ? ಕಾರಣ ಯಾಕೆ? ಮತ್ತೊಂದು ಪರಭಾಷಾ ರಾಜ್ಯ ಮಾಡಕ? ಯಾರು ಅಲ್ಲಿ ಬರೋರು? ಸೈಟ್ ತಗೊಳ್ಳೋರು ಯಾರು? ಎಲ್ಲ ಹೊರಗಡೆಯವರು, ಹಣವಂತರು. ಎಲ್ಲಿದೆ ಬಡವರಿಗೆ? ನೀವಲ್ಲಿ ಜಾಗ ಎಲ್ಲಿ ಕೊಡ್ತೀರಿ? ಏನಿಲ್ಲ, ಸುಮ್ಮನೆ ಅವರಿಗೆ 2 ಕೋಟಿ 3 ಕೋಟಿ ಚೆಕ್ ಕೊಟ್ಬಿಡ್ತೀವಿ ಅಂತ ಆಸೆ ತೋರಿಸಿ ಅವರಿಗೆ ನೀವು ಕೊಲ್ತಾ ಇದ್ದೀರಿ. ಒಳ್ಳೆಯದಲ್ಲ. ಇಡೀ ಕರ್ನಾಟಕದ ಉದ್ದಗಲಕ್ಕೂ ರೈತರ ಜಮೀನನ್ನು ನೀವು ಗುದ್ದಾಡಿ ಪಡಿತಾ ಇದ್ದೀರಿ. ರೈತರ ಜಮೀನನ್ನು ದೌರ್ಜನ್ಯದಿಂದ ಪಡಿತಾ ಇದ್ದೀರಿ. ರೈತರು ಜಮೀನೆಲ್ಲ ಕೊಟ್ಬಿಟ್ರು ಅಂದರೆ ನಾಳೆ ನೀವು ಆಲೂಗೆಡ್ಡೆನೂ ತಿನ್ನೋಕ್ಕಾಗಲ್ಲ, ಈರುಳ್ಳಿನೇ ತಿನ್ನೋಕ್ಕಾಗಲ್ಲ, ಕಬ್ಬಣ ಸಿಮೆಂಟ್ ತಿನ್ನಬೇಕಾಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.
ನೋಡೋಣ ಅದು ಯಾವ್ಯಾವ ಕಾಲಕ್ಕೆ ಏನೇನಾಗುತ್ತೆ ನಿಮಗೆ ಗೊತ್ತಿಲ್ಲ. ಇದರಲ್ಲಿ ಬಳ್ಳಾರಿಲಿ ಜಿಂದಾಲ್ ಒಬ್ಬರಿಗೆ 10,000 ಎಕರೆ 10,000 ಎಕರೆ, ಒಂದು ಎಕರೆಗೆ 1,30,000 ರೂಪಾಯಿ. ಅದು ಇಲ್ಲಿ 5 ಕೋಟಿ ಆಗುತ್ತೆ. ಕೊಟ್ಟರು, ಹಂಚಿಗೆ ತಗೊಂಡ್ರು. ಯಾರಿಗೆ ಹೇಳೋದು, ಯಾರಿಗೆ ಕೇಳೋದು? ನಿರಂತರವಾಗಿ ಬರೀ ಅಲ್ಲಿ ಬಳ್ಳಾರಿ ಒಂದು ಕಂಪ್ನಿಗೆ, ಜಿಂದಾಲ್ ಕಂಪ್ನಿ ಒಂದು ಕಂಪ್ನಿಗೆ, ಮಿಕ್ಕ ಕಂಪ್ನಿದು ಬೇರೆ ಇದೆ. ಮತ್ತು ಇಡೀ ರಾಜ್ಯದಲ್ಲಿ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಇದು ದಂಗೆ ಹೇಳ್ತಾರೆ. ಇನ್ನು ಪ್ರಜಾಪ್ರಭುತ್ವ ಉಳಿಯಲ್ಲ, ಈ ಥರ ಅದರ ಪ್ರಜಾಪ್ರಭುತ್ವ ಉಳಿಯಲ್ಲ, ದಂಗೆ ಹೇಳ್ತಾರೆ. ನಾವು ತಮಿಳುನಾಡಿನವ್ರಿಗೆ ಮೇಕೆದಾಟ್ ಅಡ್ಡಪಡಿಸ್ತಾ ಇದ್ದಾರೆ, ಕಾವೇರಿ ಅಡ್ಡಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು 15ನೇ ತಾರೀಕು ಸಂಪೂರ್ಣ ತಮಿಳುನಾಡು ಗಡಿ ಬಂದ್. ಅತ್ತಿಬೇಲೆ ಹತ್ರ 16, 15, 7, 26 ಬುಧವಾರ ಅತ್ತಿಬೇಲೆ ಗಡಿ ಬಂದ್. ಬುಧವಾರ ಅತ್ತಿಬೇಲೆ ಗಡಿ ಬಂದ್. ಭಾಳ ಇದು ಅಲ್ಲಿಂದ ತಮಿಳುನಾಡು ವಿರುದ್ಧ ತೀವ್ರವಾಗಿ ಚಳವಳಿಯನ್ನು ಆರಂಭ ಮಾಡ್ತೇವೆ. ಇದು ಭಾಳ ಗಂಭೀರವಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಪ್ರತಿ ಸಾರಿನೂ ನಾವು ಅವ್ರಿಗೆ ಮಾಡ್ತಾ ಇದ್ದೀವಿ. ನಿಮಗೆ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಮಹದಾಯಿ ಉತ್ತರ ಕನ್ನಡ ಅಲ್ಲಿಲ್ಲ. ಈ ಕಡೆ ಹೈದರಾಬಾದ್ ಕರ್ನಾಟಕ ಅದು ಮುಗಿಸಿದಿರಿ. ಬೆಳಗಾವಿ MESನವರು ಅವರು ಹೊರಗೋಗಲಿಲ್ಲ, ಇಲ್ಲೇ ಕುಳಿತು ಅವ್ರದ್ದು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಕಡೆ ಏನು ಇಡೀ ಕರ್ನಾಟಕವೇ ಇದಿದೆ. ಎಲ್ಲ ಬೇಡಿಕೆಗಳನ್ನು, ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನು, ಕಾವೇರಿನೂ ಸೇರಿದಂಗೆ, ಬಿಡದಿ ಸೇರಿದಂಗೆ, MES ಸೇರಿದಂಗೆ, ಮಹದಾಯಿ ಸೇರಿದಂಗೆ ಸುಮಾರು 20 ಬೇಡಿಕೆಗಳನ್ನು, ಅದೇ ಆನೇಕಲ್ ರೈತರು, ಬಿಡದಿ ಎಲ್ಲ ಸೇರಿದಂಗೆ ರಾಜ್ಯದ ರೈತರನ್ನು ಉಳಿಸಿ, ಕನ್ನಡ ಉಳಿಸಿ, ಮೇಕೆದಾಟು ಆಗಬೇಕು, ಕಾವೇರಿ ನೀರಿಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಬೆಳಗಾವಿ MES ನಿಷೇಧ ಮಾಡಬೇಕು. ಇದೆಲ್ಲವನ್ನ ಸೇರಿ ನಾವೆಲ್ಲ ಕುಳಿತು ಕನ್ನಡ ಪರ ಹೋರಾಟಗಾರರು ಮುಂದಿನ ದಿನದಲ್ಲಿ ಸಮಗ್ರವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಸಮಗ್ರವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ನಮಸ್ಕಾರ.